ಅಲ್ಲಿಂದಲ್ಲಿಗೆ ಸ್ವಲ್ಪ ಸಮಾಧಾನವಾಯಿತು ಕಂದ. ನಿನ್ನ ಹುಟ್ಟಿಗೆ ನಾನೇ ಕಾರಣೀಕರ್ತನಾಗಿದ್ದೇನೆ. ನನ್ನ ತಲೆಯಲ್ಲಿದ್ದಂತಹ ಜಡೆಯನ್ನು ಒಮ್ಮಿಂದ ಮೇಲೆ ನೆಲಕ್ಕೆ ಅಪ್ಪಳಿಸಿದ ಕ್ಷಣ ಅದರಿಂದ ಹುಟ್ಟಿಕೊಂಡವನು ನೀನು. ಹುಟ್ಟಿದ ಕ್ಷಣವೇ ವೀರತ್ವ ಎನ್ನುವುದು ನಿನ್ನಲ್ಲಿ ಎದ್ದು ಕಾಣಿಸುತ್ತಾ ಇದೆ. ವೀರನೂ ಹೌದು, ಶೂರನೂ ಹೌದು ನೀನು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನನ್ನು ಎಲ್ಲರೂ ಕರೆಯುವಂತಹ ಹೆಸರು ವೀರಭದ್ರ. ಕಂದ, ನಿನ್ನ ಜನಕನಿಗೆ ಅಪಮಾನ ನಿನಗೆ ಅಪಮಾನವಾಯಿತೆ. ಯಾರಿಂದ ಅಪಮಾನವಾಯಿತು? ಮೂರು ಮೂರ್ತಿಗಳಲ್ಲಿ ಮುನಿನ ಈರ್ವರಿಂದ ಅಪಮಾನವಾಯಿತೆ. ನಿನ್ನ ಭಕ್ತ ಸಮೂಹದಿಂದ ಅಪಮಾನವಾಯಿತೆ. ಋಷಿ ಮುನಿಗಳಿಂದ ಅಪಮಾನವಾಯಿತೆ. ಅಲ್ಲಾಜಾವಾನುಜಾತರಿಂದ ಅಪಮಾನವಾಯಿತೆ. ಯಾರಿಂದ ಅಪಮಾನವಾಯಿತು? ನನ್ನಲ್ಲಿ ತಿಳಿಸತ್ತು.